ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ತೀವ್ರಗೊಂಡಿದೆ. ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ. ಯುದ್ಧದಲ್ಲಿ ನಾಗರಿಕ ವಿಮಾನದ ಮೇಲೆ ದಾಳಿ ನಡೆಸಿದೆ ಅಂತ ಇರಾನ್ ಆರೋಪ ಮಾಡಿದೆ. ಇತ್ತ ದುಬೈನ ಪ್ರವಾಸಿ ಕೇಂದ್ರದ ಬಳಿ ಭಾರೀ ಪ್ರಮಾಣದ ದಾಳಿ ಇರಾನ್ ಮಿಸೈಲ್ ನಡೆಸಿದೆ. ಇನ್ನು ದುಬೈನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯಿಂದಾಗಿ ದಟ್ಟ ಹೊಗೆ ಸ್ಥಳದಲ್ಲೇ ಆವರಿಸಿತ್ತು. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇನ್ನು ಯಾವುದೇ ಸಾವು ನೋವಿನ ಬಗ್ಗೆ ವರದಿ ಆಗಿಲ್ಲ. ಇರಾನ್ನ ಗುಪ್ತ ಪರಮಾಣು ಸ್ಥಾವರದ ಮೇಲೆ ನಾವು ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಎಕ್ಸ್ನಲ್ಲಿ ಈ ಬಗ್ಗೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಪೋಸ್ಟ್ ಮಾಡಿದ್ದು, ಟೆಹರಾನ್ನ ಮಿನ್ಜಾದೇಹಿ ಎಂಬ ಪ್ರದೇಶದಲ್ಲಿ ಇರಾನ್ ಗುಪ್ತವಾಗಿ ಪರಮಾಣು ಪರೀಕ್ಷೆ ನಡೆಸ್ತಾ ಇತ್ತು. ಆ ಕೇಂದ್ರದ ಮೇಲೆ ನಾವು ದಾಳಿ ಮಾಡಿದೀವಿ. ಪರಮಾಣು ಪರೀಕ್ಷೆ ನಡೆಸ್ತಾ ಇದ್ದ ವಿಜ್ಞಾನಿಗಳು ದಾಳಿಯಲ್ಲಿ ಹತರಾಗಿದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ತೀವ್ರಗೊಳಿಸಿದೆ. ಕ್ಷಿಪಣಿಗಳ ಮೂಲಕ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸ್ತಾನೆ ಇದೆ. ಟೆಲ್ ಅವೀವ್ ಜೆರುಸಲೇಂ ಮೇಲೆ ಇರಾನ್ ದಾಳಿ ಮಾಡಿದೆ. ಜೆರುಸಲೇಂನ ಹಲವೆಡೆ ಕ್ಷಿಪಣಿಗಳ ಅವಶೇಷ ಬಿದ್ದಿದೆ. ಇನ್ನು ಸಾವು ನೋವಿನ ಕುರಿತು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಲೆಬನಾನ್ನಲ್ಲಿರುವ ಇರಾನ್ ಅಧಿಕಾರಿಗಳು 24 ಗಂಟೆಯೊಳಗೆ ಲೆಬನಾನ್ ಬಿಟ್ಟು ತೆರಳುವಂತೆ ಇಸ್ರೇಲ್ ವಾರ್ನ್ ಮಾಡಿದೆ. 24 ಗಂಟೆಯೊಳಗೆ ಲೆಬನಾನ್ನಲ್ಲಿರುವ ಅಧಿಕಾರಿಗಳು ಅಲ್ಲಿಂದ ತೆರಳದೇ ಇದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಕಟ್ಟು ಎಚ್ಚರಿಕೆ ಕೊಟ್ಟಿದ್ದು ಮತ್ತಷ್ಟು ಯುದ್ಧದ ಭೀತಿ ಹೆಚ್ಚಾಗಿದೆ. ಸೌದಿ ಅರೇಬಿಯಾ ಬಹ್ರೇನ್ ಮೇಲಿನ ಇರಾನ್ ದಾಳಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಅಲ್ಲದೆ ಈ ದಾಳಿಗೆ ನಿಮಗೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್, ಅಲ್ ಖರ್ಜ್ ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಈ ವೇಳೆ ಇರಾನ್ನ 8 ಡ್ರೋನ್ಗಳನ್ನು ಹೊಡೆದು ಉರುಳಿಸೋದಾಗಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕನ್ನರು ಶೀಘ್ರವೇ ದೇಶ ತೊರೆಯಬೇಕು ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ದಾಳಿಯ ಪ್ರಮಾಣ ಹೆಚ್ಚಿಸೋಕೆ ಅಮೆರಿಕ ಮುಂದಾಗಿದೆ. ಅಮೆರಿಕ ಪ್ರಜೆಗಳು ಶೀಘ್ರವೇ ಸಿಕ್ಕ ಮಾರ್ಗಗಳ ಮೂಲಕ ಅರಬ್ ರಾಷ್ಟ್ರಗಳನ್ನು ಬಿಡಬೇಕು ಅಂತ ಅಮೆರಿಕ ಆದೇಶ ಮಾಡಿದೆ. ಇಸ್ರೇಲ್ನಲ್ಲಿರುವ ಅಮೆರಿಕನ್ನರು ರಾಯಭಾರಿ ಕಚೇರಿಯನ್ನ ಸಂಪರ್ಕಿಸಿ ದೇಶ ಬಿಡಬೇಕು ಅಂತ ಅಮೆರಿಕ ಸೂಚನೆ ಕೊಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ನಡೆಸಿದ್ದು, ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರಾನ್ ಈಗ ಮಾತುಕತೆಗೆ ಬಯಸ್ತಾ ಇದೆ, ಆದರೆ ಮಾತುಕತೆಗೆ ಸಮಯ ಮೀರಿ ಹೋಗಿದೆ. ಇರಾನ್ನ ರಕ್ಷಣಾ ಪಡೆ, ವಾಯುಪಡೆ, ನೌಕಾಪಡೆ ನಾಯಕತ್ವ ಎಲ್ಲವೂ ಆಗಲೇ ಮಾಯ ಆಗಿದೆ. ಮಾತುಕತೆ ನಡೆಸೋಕೆ ಈಗಾಗಲೇ ತುಂಬಾ ತಡ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ವಿರುದ್ಧ ಮತ್ತೆ ಡೊನಾಲ್ಡ್ ಟ್ರಂಪ್ ಘರ್ಜನೆ ಮಾಡಿದ್ದಾರೆ. ನಾವು ಈ ಹುಚ್ಚರೊಂದಿಗೆ ಮಾತುಕತೆ ನಡೆಸ್ತಾ ಇದ್ವಿ. ನಾವು ದಾಳಿ ಮಾಡದೆ ಇದ್ದಿದ್ರೆ ಅವರೇ ಮಾಡ್ತಿದ್ರು. ಅವರು ತಟಸ್ಥ ದೇಶಗಳನ್ನ ಹೊಡಿತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಇರಾನ್ನಲ್ಲಿ ಅಮೆರಿಕ ಇಸ್ರೇಲ್ ಮಧ್ಯೆ ಯುದ್ಧ ಸಂಘರ್ಷ ತೀವ್ರಗೊಂಡಿದೆ. ಯುದ್ಧಕ್ಕೆ ಕೈ ಜೋಡಿಸದೇ ಇದ್ದಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಸ್ಪೇನ್ ಜೊತೆಗಿನ ಎಲ್ಲ ವ್ಯಾಪಾರವನ್ನ ಸ್ಥಗಿತಗೊಳಿಸಿದ್ದಾರೆ. ಸ್ಪೇನ್ ಜೊತೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಸ್ಪೇನ್ ತಮ್ಮ ನೆಲೆಗಳನ್ನು ಬಳಸುವಂತಿಲ್ಲ ಅಂತ ಹೇಳಿತ್ತು, ಆದರೆ ನಾವು ಬಯಸಿದ್ರೆ ಅವರ ನೆಲೆಗಳನ್ನು ಬಳಸಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಪ್ರವಾಸಕ್ಕೆ ಅಂತ ಹೋಗಿ ದುಬೈನಲ್ಲಿ ಸಿಲುಕಿದ್ದ ಬೆಂಗಳೂರಿನ ನವದಂಪತಿ ತವರಿಗೆ ವಾಪಸ್ ಆಗಿದ್ದಾರೆ. ರಕ್ಷಿತಾ ಮತ್ತು ಶ್ರೀಶಾ ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವದಂಪತಿ ಮಾತನಾಡಿ, ದೇಶಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು. ದುಬೈನಲ್ಲಿ ಬಹಳ ಸೇಫ್ಟಿ ಇದೆ. ಅಲ್ಲಿ ನಮಗೇನೂ ಸಮಸ್ಯೆ ಆಗಲಿಲ್ಲ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಮಿರೇಟ್ಸ್ ವಿಮಾನ EK8566 ವಿಮಾನದಲ್ಲಿ ಮತ್ತೊಂದು ತಂಡ ರಿಟರ್ನ್ ಆಗಿದೆ. 200ಕ್ಕೂ ಹೆಚ್ಚು ಪ್ರಯಾಣಿಕರು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ದುಬೈನಲ್ಲಾದ ಕರಾಳತೆಯನ್ನ ಕನ್ನಡಿಗರು ಬಿಚ್ಚಿಟ್ಟಿದ್ದಾರೆ. ಇರಾನ್ನ ನಾಯಕ ಖಮೇನಿ ಹತ್ಯೆ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಖಮೇನಿ ಭಾವಚಿತ್ರ ಇರೋ ಫ್ಲೆಕ್ಸ್ ಅಳವಡಿಸಲಾಗಿದೆ. ಚಿತ್ರದುರ್ಗದ ನಗರಸಭೆ ಹಿಂಭಾಗದ ರಸ್ತೆಯಲ್ಲಿ ಅಭಿಮಾನಿಗಳು ಖಮೇನಿ ಫ್ಲೆಕ್ಸ್ ಹಾಕಿದ್ದಾರೆ. ಅದರಲ್ಲಿ ಸಿಂಹದ ಫೋಟೋ ಹಾಗೂ ಖಮೇನಿ ಭಾವಚಿತ್ರ ಇದ್ದು, ನಾವು ಶರಣಾಗಲ್ಲ, ಗೆಲ್ತೀವಿ ಅಥವಾ ಸೋಲ್ತೀವಿ ಅಂತ ಸ್ಲೋಗನ್ ಬರೆಯಲಾಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಮುಂದುವರೆದಿದೆ. ಬಳ್ಳಾರಿಯ 35 ಜನ ಸೇರಿದಂತೆ 50 ಕನ್ನಡಿಗರು ದುಬೈನಲ್ಲೇ ಸಿಕ್ಕಾಕೊಂಡಿದ್ದು ಭಾರತಕ್ಕೆ ವಾಪಸ್ ಆಗೋಕೆ ಆಗದೆ ಪರದಾಡ್ತಾ ಇದ್ದಾರೆ.
ಬಹುತೇಕ 70 ವರ್ಷದ ಮೇಲ್ಪಟ್ಟವರೇ ಹೆಚ್ಚಾಗಿ ಇರೋದ್ರಿಂದ ಆತಂಕಗೊಂಡಿದ್ದು ನಮ್ಮನ್ನ ಕೂಡಲೇ ಭಾರತಕ್ಕೆ ಕರೆಸ್ಕೊಳ್ಳಿ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. 80 ವರ್ಷಕ್ಕಿಂತ ಮೇಲ್ಪಟ್ಟವರು 3-4 ಜನರಲ್ಲಿ ಒಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಮತ್ತಷ್ಟು ಆತಂಕ ಆಗಿದೆ. ಇನ್ನು ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಕೂಡ ಸಂಪರ್ಕ ಮಾಡಿ ಸಹಾಯ ಮಾಡಿದ್ದಾರೆ. ಆದರೆ ಲಾಕ್ ಆಗಿ 3 ದಿನ ಆದರೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ನಮ್ಮನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಕನ್ನಡಿಗರು ಮನವಿ ಮಾಡ್ತಿದ್ದಾರೆ. ಫೋನ್ ಟ್ಯಾಪಿಂಗ್ ಎಂದಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಸರಣಿ ಪೋಸ್ಟ್ ಮೂಲಕ ಎಚ್ಡಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮಲ್ಲಿರೋದು ಕಾಂಗ್ರೆಸ್ ಪಕ್ಷದ ಬಣ ಮಾತ್ರ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರೋ ಪಕ್ಷ. ಕಾಂಗ್ರೆಸ್ ಪಕ್ಷ ಅನ್ನೋದು ಪ್ರಧಾನಿ ಎದುರು ಬಾಯಿ ಬಿಡಲಾಗದೆ ಕೈಕಾಲು ನಡುಗುವಂತ ಸ್ಥಿತಿ ಇರುವ ಬಿಜೆಪಿಯೂ ಅಲ್ಲ, ಏಕ ಕುಟುಂಬದ ಅಧಿಪತ್ಯ ಇರೋ ಜೆಡಿಎಸ್ ಕೂಡ ಅಲ್ಲ. ನಮ್ಮ ಶಾಸಕರಲ್ಲಿ ಯಾರೂ ಕೂಡ ನನ್ನ ಇಲ್ಲವೇ ಡಿಕೆಶಿ ಬೆಂಬಲಿಗರಲ್ಲ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು. ನಾನು ಮತ್ತು ಶಿವಕುಮಾರ್ ನಮ್ಮ ಪಕ್ಷದ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗ್ತೀವಿ ಅಂತ ಎಚ್ಡಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಮುಂದುವರೆದಿದೆ. ಬಜೆಟ್ ಬಳಿಕ ಪವರ್ ಶೇರಿಂಗ್ ಗೊಂದಲ ಇತ್ಯರ್ಥ ಆಗುತ್ತಾ ಅನ್ನೋ ನಿರೀಕ್ಷೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ತಮ್ಮ ಬೆಂಬಲಿಗರಿಗೆ ದೆಹಲಿ ಯಾತ್ರೆ ಬೇಡ ಅಂತ ಹೇಳಿದಾರಂತೆ. ಹೈಕಮಾಂಡ್ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಮಾರ್ಚ್ 31ರ ತನಕ ಕಾದು ನೋಡಿ, ಒಳ್ಳೇದಾಗುತ್ತೆ. ಯಾರೂ ದೆಹಲಿಗೆ ಹೋಗೋದು ಬೇಡ. ನನಗೆ ಒಳ್ಳೇದಾಗಬೇಕಾಗಿದ್ರೆ ಶಾಸಕರು ಎಲ್ಲರೂ ಸುಮ್ಮನಿರಿ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಆಪ್ತ ಶಾಸಕರಿಗೆ ಡಿಕೆ ಶಿವಕುಮಾರ್ ಕಿವಿ ಮಾತು ಹೇಳಿದ್ದಾರೆ. ಹೀಗಾಗಿ ಡಿಕೆಶಿ ಆಪ್ತ ಶಾಸಕರು ದೆಹಲಿ ಪ್ರವಾಸವನ್ನ ಕೈಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಚರ್ಚೆ ಕಾವೇರಿದಂತಿದೆ. ರಾಜ್ಯ ಬಜೆಟ್ ಮಂಡನೆ ಮುಗಿದ ಬಳಿಕ ಶಾಸಕರು ಹಾಗೂ ಸಚಿವರಿಗೆ ಡಿಸಿಎಂ ಡಿಕೆಶಿ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 10ನೇ ತಾರೀಕು ಡಿನ್ನರ್ ಆಯೋಜನೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ವಿದೇಶ ಪ್ರವಾಸಕ್ಕೆ ತೆರಳಿದ್ದ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನಿನ್ನೆ ರಾತ್ರಿ ಶಾಸಕರಾದ ಬಿಎಂ ನಾಗರಾಜ್, ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗಶೆಟ್ಟಿ ಬೆಂಗಳೂರಿಗೆ ಮರಳಿ ಬಂದಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ದೇವೇಂದ್ರಪ್ಪ, ಅಧ್ಯಯನಕ್ಕೆ ತೆರಳಿದ್ವಿ ಅಂತ ಹೇಳಿದ್ದಾರೆ. ಆದರೆ ಶಾಸಕ ಬಿಎಂ ನಾಗರಾಜ್ ಅಧ್ಯಯನ ಎಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಒಬ್ಬೊಬ್ಬ ಶಾಸಕರು ಒಂದೊಂದು ಗೊಂದಲದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ವಿಎಸ್ಎಸ್ಎನ್ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆ ವೇಳೆ 2 ಗುಂಪುಗಳ ನಡುವೆ ತಳ್ಳಾಟ, ನೂಕಾಟ ಆಗಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಬಾದಿಮರಳೂರು ಗ್ರಾಮದಲ್ಲಿ ಘಟನೆ ನಡೆದಿರೋದು. ಕೆಎಚ್ಪಿ ಬಣದ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರ ನಡುವೆ ಘರ್ಷಣೆ ನಡೆದಿದೆ. ಈ ವೇಳೆ ಜನರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 5 ಹಾಗೂ ಕೆಎಚ್ಪಿ ಬಣಕ್ಕೆ 8 ಸ್ಥಾನಗಳು ಸಿಕ್ಕಿವೆ. ಹೀಗಾಗಿ ಎಣಿಕೆಯಲ್ಲಿ ತಾರತಮ್ಯ ಆಗಿದೆ ಅಂತ ಆರೋಪ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಈ ಬಗ್ಗೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವೈಜಿ ಗುಡ್ಡ ಏತ ನೀರಾವರಿ ಯೋಜನೆಗೆ ಡಿಸಿಎಂ ಡಿಕೆಶಿ ಇವತ್ತು ಚಾಲನೆ ಕೊಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸೋ ದೃಷ್ಟಿಯಿಂದ ಯೋಜನೆಗೆ ಚಾಲನೆ ಕೊಡಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿ ಹಲವರು ಉಪಸ್ಥಿತಿ ಇರಲಿದ್ದಾರೆ. ಈ ಯೋಜನೆ ಮಾಗಡಿ ತಾಲೂಕಿನ ಕೆರೆಗಳಿಗೆ ಹಾಗೂ ಕುಡಿಯುವ ನೀರಿನ ಸೌಲಭ್ಯಕ್ಕೆ ಉಪಕಾರಿಯಾಗಲಿದೆ. ಕೆಪಿಎಸ್ಸಿ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಒಂದೇ ಕೇಂದ್ರದ ಅಭ್ಯರ್ಥಿಗಳು ಮೇನ್ಸ್ ಅಲ್ಲಿ ಆಯ್ಕೆ ಆಗಿರೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಒಂದೇ ಫ್ಯಾಮಿಲಿಯ ಕೆಲವರು ಆಯ್ಕೆ ಆಗಿರೋ ಗಂಭೀರ ಆರೋಪ ಇದೆ. ಈ ಬಾರಿಯೂ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಡವಟ್ಟು ನಡೆದಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಕೆಪಿಎಸ್ಸಿ ಮುಖ್ಯ ಪರೀಕ್ಷೆ ಫಲಿತಾಂಶ ಗೊಂದಲಕ್ಕೆ ಕಾರಣ ಆಗಿದೆ. ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ 15 ಮಂದಿ ಆಯ್ಕೆಯಾಗಿರುವುದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕೆಎಎಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಫಲಿತಾಂಶ ಸದ್ಯಕ್ಕೆ ಚರ್ಚೆಗೆ ಗ್ರಾಸ ಆಗಿದೆ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮುತ್ಯಾ ಮೇಲೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ಯಾವನ್ನ ಬಂಧಿಸೋಕೆ ಬೀದರ್ ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಲ್ಲಿಕಾರ್ಜುನ್ ಮುತ್ಯಾ ವಿಚಾರಣೆಗೆ ಹಾಜರಾಗದೇ ಇದ್ರೂ ಪೊಲೀಸರು ಮಾತ್ರ ಬಂಧನಕ್ಕೆ ಮುಂದಾಗಿಲ್ಲ. ಪ್ರಕರಣ ಸಂಬಂಧ ಶಹಾಪುರ ಗ್ರಾಮೀಣ ಸಿಪಿಐ ನಾಮನವರ್ ನೇತೃತ್ವದಲ್ಲಿ ಎಸ್ಪಿ ತಂಡ ರಚಿಸಿದ್ದಾರೆ. ಫೆಬ್ರವರಿ 28ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಮಠಕ್ಕೆ ನೋಟಿಸ್ ಕೂಡ ಅಂಟಿಸಲಾಗಿತ್ತು. ಆದರೆ ಮಲ್ಲಿಕಾರ್ಜುನ್ ಮುತ್ಯಾ ವಿಚಾರಣೆಗೂ ಹಾಜರಾಗಿಲ್ಲ. ಇತ್ತ ಪೊಲೀಸರು ಬಂಧನಕ್ಕೆ ಹಿಂದೇಟು ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.
ನೌಕರಿ ಮತ್ತು ಟೆಂಡರ್ ಕೊಡಿಸೋದಾಗಿ ನಂಬಿಸಿ ಯುವಕನೊಬ್ಬನಿಂದ 38.21 ಲಕ್ಷ ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಿರೋ ಘಟನೆ ಹುಬ್ಬಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ವಂಚನೆಗೊಳಗಾದ ಯುವಕನನ್ನ ಮೊಯ್ನುದ್ದೀನ್ ಶೇಖ್ ಅಂತ ಗುರುತಿಸಲಾಗಿದೆ. ವಿಜಯಪುರ ಜಿಲ್ಲೆ ತಿಗಣಿ ಬಿದರಿಯ ರವಿ ಮೊಹಿತೆ ಮತ್ತು ಕರಣ್ ಅನ್ನೋರು ಮೋಸ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಕಾಲೇಜಿನಲ್ಲಿ ಓದುವಾಗ ಪರಿಚಿತನಾಗಿದ್ದ ಆರೋಪಿಗಳು ಮೈಕ್ರೋಲ್ಯಾಂಡ್ ಕಂಪನಿಯಲ್ಲಿ ನೌಕರಿ ಮತ್ತು ಟೆಂಡರ್ ಕೊಡಿಸೋದಾಗಿ ನಂಬಿಸಿದ್ರು. ಇನ್ನು ಯುಪಿಐ ಮತ್ತು ಬ್ಯಾಂಕ್ ಖಾತೆ ಮೂಲಕ ಹಣ ವರ್ಗಾಯಿಸಿಕೊಂಡು ವಂಚಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಕುರಿತು ಕೇಶವಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಖಾಲಿ ಮಾಡೋ ವಿಚಾರಕ್ಕೆ ಜಗಳ ನಡೆದು ವ್ಯಕ್ತಿಯನ್ನ ಕೊಲೆ ಮಾಡಿರೋ ಘಟನೆ ಬೆಂಗಳೂರಿನ ವಿವೇಕ ನಗರದ ಆಸ್ಟಿನ್ ಟೌನ್ನಲ್ಲಿ ನಡೆದಿದೆ. ಕೊಲೆಯಾದ ಇನಾಯತ್ ಪಾಷಾ ಅನ್ನೋರು ಕಳೆದ 10 ವರ್ಷದಿಂದ ಮನೆಯನ್ನ ಲೀಸ್ಗೆ ಪಡೆದು ವಾಸ ಇದ್ರು. ಈ ವೇಳೆ ಮಜ್ರೂರ್ ಅಹಮದ್ ಎಂಬಾತನ ಜೊತೆ ಇನಾಯತ್ ಗಲಾಟೆ ಆಯಿತು. ಆಗ ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿಕೊಂಡು ಪರಸ್ಪರ ನಿಂದಿಸಿದ್ದು ಇನಾಯತ್ ಪಾಷಾ ಮೇಲೆ ಮಜ್ರೂರ್ ಹಲ್ಲೆ ನಡೆಸಿ ಕೆಳಗೆ ತಳ್ಳಿದ್ದಾರೆ. ಈ ವೇಳೆ ಕೆಳಗೆ ಬಿದ್ದು ಇನಾಯತ್ ಪಾಷಾ ಮೃತಪಟ್ಟಿದ್ದು ಆರೋಪಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ವಿವೇಕ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಗಳ ಬಿಡಿಸೋಕ್ ಹೋದ ವ್ಯಕ್ತಿಗೆ ಚಾಕು ಇರಿದಿರುವ ಘಟನೆ ಬೆಳಗಾವಿ ತಾಲೂಕಿನ ಪಂಥಬಾಳೆ ಕುಂದ್ರಿ ಗ್ರಾಮದಲ್ಲಿ ನಡೆದಿದೆ. 36 ವರ್ಷದ ಇರ್ಷದ್ ಜಮಾದಾರ್ ಅನ್ನೋನ್ಗೆ ದುಷ್ಕರ್ಮಿಗಳು ಚಾಕು ಇರಿದು ಪರಾರಿಯಾಗಿದ್ದಾರೆ. ಇರ್ಷದ್ ತಮ್ಮ ಅಲ್ಯೂಮಿನಿಯಂ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಂಗಡಿ ಬಳಿ 10ಕ್ಕೂ ಹೆಚ್ಚು ಯುವಕರು ಜಗಳ ಆಡ್ತಾ ಇದ್ರು. ಆಗ ಜಗಳ ಬಿಡಿಸೋಕ್ ಹೋಗಿದ್ದ ಇರ್ಷದ್ಗೆ ದುಷ್ಕರ್ಮಿಗಳು ಮನ ಬಂದಂಗೆ ಹಲ್ಲೆ ಮಾಡಿ ತಲೆ ಭಾಗಕ್ಕೆ ಚಾಕು ಇರಿದಿದ್ದಾರೆ. ಗಾಯಾಳು ಇರ್ಷದ್ರನ್ನ ಚಿಕಿತ್ಸೆಗೆ ಅಂತ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನ ಜೀವನಹಳ್ಳಿಯಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಜನರ ಸಮಸ್ಯೆ ಆಲಿಸಿದ್ದಾರೆ. ಈ ವೇಳೆ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿ ವೇಗವಾಗಿ ಪೂರ್ಣಗೊಳಿಸೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕುಡಿಯೋ ನೀರು, ವಿದ್ಯುತ್, ರಸ್ತೆ, ವಸತಿ ಯೋಜನೆಗಳು ಮತ್ತು ಸಂಚಾರ ದಟ್ಟಣೆ ನಿರ್ವಹಣೆ ಸಂಬಂಧ ಚರ್ಚೆ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಮ್ಮನಹಳ್ಳಿಯಲ್ಲಿ ಮುಸ್ಲಿಮರ ಜೊತೆಗೆ ರಂಜಾನ್ ಆಚರಿಸಿ ಶುಭ ಕೋರಿ ಆಹಾರ ಕಿಟ್ ವಿತರಿಸಿದರು. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ವಾಳಕಿ ಗ್ರಾಮದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅಕ್ರಮವಾಗಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡೋಕೆ ಸಂಗ್ರಹಿಸಿ ಇಟ್ಟಿದ್ದ ಪಡಿತರ ಅಕ್ಕಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಗ್ರಾಮದ ದುಂಡಪ್ಪ ಸಿದ್ದನ್ನವರ್ ಎಂಬಾತ ಮನೆ ಮನೆಗೆ ತೆರಳಿ ಕಡಿಮೆ ಬೆಲೆಗೆ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಖರೀದಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ. ಹೀಗೆ ಸಂಗ್ರಹಿಸಿದ ಅಕ್ಕಿಯನ್ನ ತನ್ನ ಮನೆಯಲ್ಲಿಟ್ಟ ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ 80,000 ರೂಪಾಯಿ ಮೌಲ್ಯದ ಒಟ್ಟು 3,575 ಕೆಜಿ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಂಟಿ ಕಾರ್ಯಾಚರಣೆಗೆ ಹೋಗಿದ್ದ ಪಿಎಸ್ಐ ಹಾಗೂ ಎಎಸ್ಐ ಲೋಕಾಬಲೆಗೆ ಬಿದ್ದಿದ್ದಾರೆ. ಬಿ ರಿಪೋರ್ಟ್ ಹಾಕೋದಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶಪ್ಪ 1 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಂತೆ. ಅದರಂತೆ ಮೋಟ್ಲೂರು ಗ್ರಾಮದ ರಘು ಅನ್ನೋರಿಂದ 70,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಬೆಂಕಿ ಬಿದ್ದಿದೆ. ಬೆಂಕಿ ಅವಘಡದಲ್ಲಿ ಅಪಾರ ಪ್ರಮಾಣದಲ್ಲಿ ನಾಶ ಆಗಿದೆ. ಬೆಂಕಿ ಕೆನ್ನಾಲಿಗೆಗೆ ನಂದಿಬೆಟ್ಟ ಹೊತ್ತಿ ಉರಿದಿದೆ. ಇತ್ತ ಚಿತ್ರದುರ್ಗದ ಚಳ್ಳಕೆರೆ ಹೊರವಲಯದ ಡಾಬಾದಲ್ಲೂ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ 5 ಗುಡಿಸಲು ಸಂಪೂರ್ಣ ಭಸ್ಮವಾಗಿದೆ. ಚಳ್ಳಕೆರೆ ಹಿರಿಯೂರು ರಸ್ತೆಯಲ್ಲಿರುವ ನಿಸರ್ಗ ಡಾಬಾದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೇತುಗ್ರಸ್ತ ಚಂದ್ರಗ್ರಹಣದ ದಿನವೇ ಶ್ರೀ ತೋಪಿ ರಂಗನಾಥ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ. ತುಮಕೂರು ಗ್ರಾಮಾಂತರದ ಸೋಪನಹಳ್ಳಿಯ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಶ್ರೀ ತೋಪಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಜರುಗಿತು. 5 ದಿನಗಳ ಕಾಲ ನಡೆಯೋ ಜಾತ್ರೆಯಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ರಥ ಎಳೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಬ್ರಹ್ಮ ರಥೋತ್ಸವದ ಅಂಗವಾಗಿ ಸ್ವಾಮಿಯವರಿಗೆ ವಿಶೇಷ ಬೆಣ್ಣೆ ಅಲಂಕಾರ ಹಾಗೂ ಉತ್ಸವ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ರಥೋತ್ಸವದ ವೇಳೆ ಭಕ್ತರು ಬಾಳೆಹಣ್ಣು ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರ ಮೊರೆ ಹೋದರು. ಬಳಿಕ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇವತ್ತು ಕೊಪ್ಪಳದ ತಾಲೂಕಾ ಕ್ರೀಡಾಂಗಣದಲ್ಲಿ ಅದ್ದೂರಿ ಹೋಲಿ ಆಚರಣೆ ಮಾಡಲಾಗ್ತಾ ಇದೆ. ಸಂಸದ ರಾಜಶೇಖರ ಹಿಟ್ನಾಳ ಅಧ್ಯಕ್ಷತೆಯ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನಿಂದ 2ನೇ ಬಾರಿ ಹೋಳಿ ಆಚರಣೆ ನಡೆಯಲಿದೆ. ಸುಮಾರು 25,000 ಜನ ಭಾಗಿಯಾಗ್ತಿದ್ದಾರೆ. ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ಬಣ್ಣ ಆಡೋಕೆ ಹಾಗೂ ರೇನ್ ಡ್ಯಾನ್ಸ್ ಮಾಡೋಕೆ ಸ್ಥಳ ನಿಗದಿ ಮಾಡಲಾಗಿದೆ.
ಹೋಲಿ ಆಚರಣೆಗೆ ಆರ್ಗ್ಯಾನಿಕ್ ಬಣ್ಣ ಹಾಗೂ ಟಿಫಿನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇವತ್ತು ಎಲ್ಲ ಕಡೆ ಹೋಳಿ ಹಬ್ಬದ ಕಳೆಗಟ್ಟಿದ್ದು ಈಗಾಗಲೇ ಹೋಲಿ ಆಚರಣೆಗೆ ಸಿದ್ಧತೆ ನಡೆದಿದೆ. ಧಾರವಾಡದಲ್ಲಿ ಹೋಲಿ ಹಬ್ಬದ ಪ್ರಯುಕ್ತ ನಗರಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಸಿಬ್ಬಂದಿಯಿಂದ ಭದ್ರತೆ ಕೊಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ರೂಟ್ ಮಾರ್ಚ್ ನಡೆಸಲಾಗಿದೆ. ನಗರ ಡಿಸಿಪಿ ರವೀಶ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಜೊತೆಗೆ ಆರ್ಎಎಫ್ ಸಿಬ್ಬಂದಿಯಿಂದ ಪೊಲೀಸರು ಪಥಸಂಚಲನ ನಡೆಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ರತಿ ಮನ್ಮಥರನ್ನ ಶೃಂಗಾರ ಮಾಡಿ ಅದ್ದೂರಿ ಮೆರವಣಿಗೆ ಮಾಡಿ ಶ್ರೀ ಗಂಜಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹನಮನಗರಡಿಯ ಬಳಿಯ ಮಾನಪ್ಪ ಕಮ್ಮಾರ್ ಮನೆಯಿಂದ ಹೊಸದಾಗಿ ಬಣ್ಣ ಬಳಿದು ರತಿ ಮನ್ಮಥರಿಗೆ ಶೃಂಗಾರ ಮಾಡಿ ಅದ್ದೂರಿ ಮೆರವಣಿಗೆ ಮಾಡಲಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಕ್ರಿಕೆಟ್ ಹವಾ ಶುರುವಾಗುತ್ತೆ. ಹೊಸ ಸಮಿತಿಯ ಪ್ರಯತ್ನ, ಸರ್ಕಾರದ ಅನುಮತಿ ಹಾಗೂ ತಜ್ಞರ ಸಮಿತಿಯ ಸೂಚನೆಗಳ ಆಧಾರದಲ್ಲಿ ಮೈದಾನದಲ್ಲಿ ಹಲವು ಬದಲಾವಣೆ ಮಾಡಲಾಗಿದೆ. ಈ ಕುರಿತು ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಆರ್ಸಿಬಿ ಕಪ್ ಗೆದ್ದಿರೋ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಹೋಮ್ ಗ್ರೌಂಡ್ಸ್ನಲ್ಲಿ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಜೊತೆಗೆ ಒಂದು ಪ್ಲೇ ಆಫ್ ಹಾಗೂ ಫೈನಲ್ ಪಂದ್ಯ ಕೂಡ ಇದೇ ಮೈದಾನದಲ್ಲಿ ನಡೆಯಲಿದೆ ಅಂತ ಹೇಳಿದ್ದಾರೆ. Bengaluru team has finally confirmed that they are going to play this year's IPL 2026 here in Bengaluru. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಇವತ್ತು ಟಿ20 ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಫೈನಲ್ ಗೆರೋಕೆ ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ತಂಡಗಳು ಸೆಣಸಾಡಲಿವೆ. ದಕ್ಷಿಣ ಆಫ್ರಿಕಾ ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯ ಸೋತಿಲ್ಲ. ಮತ್ತೊಂದು ಕಡೆ ಅದೃಷ್ಟದ ಬಲದಿಂದ ನ್ಯೂಜಿಲೆಂಡ್ ಸೆಮಿಫೈನಲ್ ತಲುಪಿದೆ. ಈಡನ್ ಗಾರ್ಡನ್ನಲ್ಲಿ ಟಾಸ್ ಗೆದ್ದ ತಂಡವೇ ಗೆಲ್ಲೋ ಫೇವರೇಟ್ ಆಗಲಿದೆ.